ವಿದ್ಯಾರ್ಥಿಗಳಿಗೆ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿಕ್ಕೆ 2 ಲ್ಯಾಂಗ್ವೇಜ್ನಲ್ಲಿ ಕೊಟ್ಟಿದ್ದೀನಿ. ನೇಮ್ ದ ಇಂಡಿಯನ್ ಏರ್ಪೋರ್ಟ್ ವಿಚ್ ಹ್ಯಾಸ್ ಬಿಕಮ್ ದ ಕಂಟ್ರೀಸ್ ಫಸ್ಟ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಫ್ರೀ ಏರ್ಪೋರ್ಟ್ ಅಂತ. ಸೊ ದೇಶದ ಮೊದಲ ಏಕ ಬಳಕೆಯ ಪ್ಲಾಸ್ಟಿಕ್ ಮುಕ್ತ ವಿಮಾನ ನಿಲ್ದಾಣವಾಗಿರುವ ಭಾರತೀಯ ವಿಮಾನ ನಿಲ್ದಾಣವನ್ನು ಹೆಸರಿಸಿ. ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಚೆನ್ನೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸೊ GMR, ಸೊ ಡೆಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಇದೆಯಲ್ಲ, ಸೊ ಅದು ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಸೊ ಈ ಏಕ ಬಳಕೆಯ ಪ್ಲಾಸ್ಟಿಕ್ ಮುಕ್ತ ವಿಮಾನ ನಿಲ್ದಾಣ ಅಂತ ಅದು ಘೋಷಣೆಯನ್ನು ಮಾಡಿದೆ. ಇದು ಏರ್ಪೋರ್ಟ್ನ ಒಂದು ಇತಿಹಾಸದಲ್ಲಿ ಮೈಲ್ ಸ್ಟೋನ್ ಆಗಿದೆ ಅಂತ ನಾವು ಕೂಡ ಹೇಳ್ಬೋದು. ಮುಂದಿನ ಪ್ರಶ್ನೆ, ದ ಇನ್ಸ್ಟಿಟ್ಯೂಟ್ ಫಾರ್ ಡಿಫೆನ್ಸ್ ಸ್ಟಡೀಸ್ ಆ್ಯಂಡ್ ಅನಾಲಿಸಿಸ್ IDSA ಹ್ಯಾಸ್ ರೀಸೆಂಟ್ಲಿ ಬೀನ್ ರೀನೇಮ್ಡ್ ಆಫ್ಟರ್ ವಿಚ್ ಆಫ್ ದೀಸ್ ಮಿನಿಸ್ಟರ್ಸ್ ಅಂತ. ಅಂದರೆ ಇನ್ಸ್ಟಿಟ್ಯೂಟ್ ಫಾರ್ ಡಿಫೆನ್ಸ್ ಸ್ಟಡೀಸ್ ಆ್ಯಂಡ್ ಅನಾಲಿಸಿಸ್ ಅನ್ನು ಈ ಯಾವ ಮಂತ್ರಿಗಳ ನಂತರ ಇತ್ತೀಚೆಗೆ ಮರುನಾಮಕರಣ ಮಾಡಲಾಗಿದೆ ಅಂತ? ಸುಷ್ಮಾ ಸ್ವರಾಜ್, ಮನೋಹರ್ ಪರಿಕ್ಕರ್, ಅರುಣ್ ಜೇಟ್ಲಿ, ರಾಜೀವ್ ಗಾಂಧಿ. ಸೊ 4 ಜನ ನಿಧನರಾದಂತಹ ವ್ಯಕ್ತಿಗಳು ಅಂತ ಹೇಳ್ಬೋದು. ಆದರೆ ಇಲ್ಲಿ ಸರಿಯಾದ ಉತ್ತರ ಅಂತ ಹೇಳಬೇಕಂದ್ರೆ ಆಪ್ಷನ್ ಬಿ, ಮನೋಹರ್ ಪರಿಕ್ಕರ್. ಸೊ ಸೆಂಟ್ರಲ್ ಗೌರ್ಮೆಂಟ್ ಇದೆಯಲ್ಲ, ಇನ್ಸ್ಟಿಟ್ಯೂಟ್ ಫಾರ್ ಡಿಫೆನ್ಸ್ ಸ್ಟಡೀಸ್ ಮತ್ತು ಅನಾಲಿಸಿಸನ್ನು ಮರುನಾಮಕರಣ ಮಾಡಿ ಏನಂತ ಮಾಡಿದೆ ಅಂದರೆ ಮನೋಹರ್ ಪರಿಕ್ಕರ್ ಇನ್ಸ್ಟಿಟ್ಯೂಟ್ ಫಾರ್ ಡಿಫೆನ್ಸ್ ಸ್ಟಡೀಸ್ ಆ್ಯಂಡ್ ಅನಾಲಿಸಿಸ್ ಅಂತ. ಸೊ ಯಾರಿಗೆ ಅಂತ ಹೇಳಬೇಕಂದ್ರೆ ಗೋವಾದ ಮಿನಿಸ್ಟರ್ ಆಗಿರುವಂತಹ ಮನೋಹರ್ ಪರಿಕ್ಕರ್ ಅವರಿಗೆ ಗೌರವಾರ್ಥವಾಗಿ ಇದನ್ನು ಮರುನಾಮಕರಣ ಮಾಡಲಾಗಿದೆ ಅಂತ ಹೇಳ್ಬೋದು. ಓಕೆ, ಮುಂದಿನ ಪ್ರಶ್ನೆ. ಅಕಾರ್ಡಿಂಗ್ ಟು ದ US based think tank World Population Review report, what is the global rank of Indian economy ಅಂತ ಇದೆ. US ಮೂಲದ ಥಿಂಕ್ ಟ್ಯಾಂಕ್ ವರ್ಲ್ಡ್ ಪಾಪ್ಯುಲೇಷನ್ ರಿವ್ಯೂ ವರದಿಯ ಪ್ರಕಾರ ಭಾರತೀಯ ಆರ್ಥಿಕತೆಯ ಜಾಗತಿಕ ಶ್ರೇಣಿ ಎಷ್ಟು ಅಂತ? 5ನೇ ಸ್ಥಾನ, 7ನೇ ಸ್ಥಾನ, 6ನೇದು, 10ನೇದು ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ 5ನೇ ಸ್ಥಾನ. ಸೊ ಈ ರಿಪೋರ್ಟ್ ಇದೆಯಲ್ಲ, ಏನಂತ ಹೇಳಬೇಕಂದ್ರೆ US ಬೇಸ್ಡ್ ಆಗಿರುವಂತಹ ಥಿಂಕ್ ಟ್ಯಾಂಕ್ ವರ್ಲ್ಡ್ ಪಾಪ್ಯುಲೇಷನ್ ಅದರ ವರದಿಯ ಪ್ರಕಾರ ಭಾರತದ ಆರ್ಥಿಕತೆ 5ನೇಯ 5th ಲಾರ್ಜೆಸ್ಟ್ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದಾಗಿದೆ. ಸೊ ಅದಕ್ಕೋಸ್ಕರ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ. ಮುಂದಿನ ಪ್ರಶ್ನೆ, ಹೌ ಮೆನಿ Earth observation satellites have been planned to be launched by ISRO in the financial year 2020-21 ಅಂತ ಇದೆ. 2020-21 ಆರ್ಥಿಕ ವರ್ಷದಲ್ಲಿ ಎಷ್ಟು ಭೂ ವೀಕ್ಷಣೆ ಉಪಗ್ರಹಗಳನ್ನು ಇಸ್ರೋ ಉಡಾಯಿಸಲು ಯೋಜಿಸಲಾಗಿದೆ? 15, 6, 10, 12 ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ 10. ಸೊ ಈ ಇಸ್ರೋ ಇದೆಯಲ್ಲ, ತನ್ನ ವಾರ್ಷಿಕ ವರದಿಯನ್ನು ಬಿಡುಗಡೆ ಮಾಡಿದಾಗ, ಸೊ ಇಸ್ರೋ ಅದರ ಫುಲ್ ಫಾರ್ಮ್ ನಿಮಗೆಲ್ಲರಿಗೂ ಗೊತ್ತು, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇದು ಟೋಟಲ್ ಆಗಿ ಎಷ್ಟು ಅಂತ ಹೇಳಬೇಕಂದ್ರೆ 10 ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ಸ್ಗಳನ್ನು 2020-21 ಒಂದು ಸಾಲಿನಲ್ಲಿ ಉಡಾವಣೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಲಾಗ್ತಾ ಇದೆ. ಸೊ ಇದು ಯಾವ ರೀತಿಯಾದಂತಹ ಸ್ಯಾಟಲೈಟ್ಸ್ಗಳು ಅಂತ ಹೇಳಬೇಕಂದ್ರೆ ಭೂ ವೀಕ್ಷಣೆ ಮತ್ತು ಕಮ್ಯುನಿಕೇಷನ್ ಸ್ಯಾಟಲೈಟ್ಸ್ಗಳು. ಸೊ ಟೋಟಲ್ ಆಗಿ 10 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ನೇಮ್ ದ ವಿನ್ನರ್ ಆಫ್ ಲಾರೆಸ್ ವರ್ಲ್ಡ್ ಸ್ಪೋರ್ಟ್ಸ್ಮನ್ ಆಫ್ ದ ಇಯರ್ 2020. ಲಾರೆಸ್ ವಿಶ್ವ ಕ್ರೀಡಾಪಟು 2020 ವಿಜೇತರನ್ನು ಹೆಸರಿಸಿ. ರೋಹಿತ್ ಶರ್ಮಾ ಮತ್ತು ಲಿಯೋನೆಲ್ ಮೆಸ್ಸಿ, ಪಂಕಜ್ ಅದ್ವಾನಿ ಮತ್ತು ಲೇವಿಸ್ ಹ್ಯಾಮಿಲ್ಟನ್, ಮೊಹಮ್ಮದ್ ಸಲಾಹ ಮತ್ತು ಕ್ರಿಸ್ಟಿಯಾನೋ ರೊನಾಲ್ಡೋ, ಲೇವಿಸ್ ಹ್ಯಾಮಿಲ್ಟನ್ ಮತ್ತು ಲಿಯೋನೆಲ್ ಮೆಸ್ಸಿ ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಲೇವಿಸ್ ಹ್ಯಾಮಿಲ್ಟನ್ ಮತ್ತು ಲಿಯೋನೆಲ್ ಮೆಸ್ಸಿ. ಸೊ ಇವರಿಗೆ ಈ 2020ನೇ ಸಾಲಿನ ಲಾರೆಸ್ ವರ್ಲ್ಡ್ ಸ್ಪೋರ್ಟ್ಸ್ಮನ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಓಕೆ, ಮುಂದಿನ ಪ್ರಶ್ನೆ. PM Modi recently inaugurated 63 feet high India's largest statue of ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ್ ಇನ್ ವಿಚ್ ಸಿಟಿ ಅಂತ. ಸೊ ಪ್ರಧಾನಿ ಮೋದಿ ಅವರು ಇತ್ತೀಚೆಗೆ 63 ಅಡಿ ಎತ್ತರದ ಭಾರತದ ಅತಿ ದೊಡ್ಡ ಪ್ರತಿಮೆ, ಸೊ ಅತಿ ದೊಡ್ಡ ಪ್ರತಿಮೆ ಆದಂತಹ ದೀನ್ ದಯಾಳ್
ಅತಿ ದೊಡ್ಡ ಪ್ರತಿಮೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ. ಸೊ ಇದನ್ನು ಎಲ್ಲಿ ಯಾವ ನಗರದಲ್ಲಿ ಅನಾವರಣಗೊಳಿಸ್ತಾ ಇದ್ದಾರೆ ಅಂತ, ನೋಯ್ಡಾ, ಮಥುರಾ, ವಾರಣಾಸಿ ಮತ್ತು ಕಾನ್ಪುರ್ ಅಂತ ಇದೆ. ಸೊ ಇಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಹೇಳಬೇಕಂದ್ರೆ ವಾರಣಾಸಿ ಸರಿಯಾದ ಉತ್ತರ. ಪ್ರಧಾನಿ ನರೇಂದ್ರ ಮೋದಿ ಅವರು ಕಲ್ಚರಲ್ ಆರ್ಟ್ ಮತ್ತು ಹ್ಯಾಂಡಿಕ್ರಾಫ್ಟ್ ಎಕ್ಸಿಬಿಷನನ್ನು ಯಾವುದು ಕಾಶಿ ಏಕ್ ರೂಪ್ ಅನೇಕ್ ಅನ್ನುವಂತಹ ಒಂದು ಎಕ್ಸಿಬಿಷನ್ನ ಅಡಿಯಲ್ಲಿ ದೀನ್ ದಯಾಳ್ ಉಪಾಧ್ಯಾಯ್ ಟ್ರೇಡ್ ಫೆಸಿಲಿಟೇಷನ್ ಸೆಂಟರ್ ವಾರಣಾಸಿಯಲ್ಲಿ ಸೊ ಪ್ರಮುಖವಾಗಿ ಏನು 63 ಅಡಿ ಎತ್ತರದ ದೀನ್ ದಯಾಳ್ ಉಪಾಧ್ಯಾಯ ಅವರ 63 ಅಡಿ ಎತ್ತರದ ಭಾರತದ ಬಹುದೊಡ್ಡ ಸ್ಟ್ಯಾಚ್ಯೂವನ್ನು ಅನಾವರಣಗೊಳಿಸಿದ್ದಾರೆ. ಎಲ್ಲಿ ಅಂದರೆ ವಾರಣಾಸಿಯಲ್ಲಿ. ಮುಂದಿನ ಪ್ರಶ್ನೆ. Indian girl Kamya Karthikeyan has recently become the youngest girl in the world to summit Mount Aconcagua. She hails from which city ಅಂತ. ಸೊ ಭಾರತೀಯ ಹುಡುಗಿ ಕಾಮ್ಯಾ ಕಾರ್ತಿಕೇಯನ್ ಇತ್ತೀಚೆಗೆ ಅಕೋನ್ಕಾಗುವಾ ಪರ್ವತ ಶಿಖರವನ್ನು ತಲುಪಿದ ವಿಶ್ವದ ಅತ್ಯಂತ ಕಿರಿಯ ಹುಡುಗಿಯಾಗಿದ್ದಾಳೆ. ಅವಳು ಯಾವ ನಗರದಿಂದ ಬಂದವಳು? ಕೋಲ್ಕತ್ತಾ, ಚೆನ್ನೈ, ವಿಶಾಖಪಟ್ಟಣಂ ಮತ್ತು ಮುಂಬೈ ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಅಂತ ಹೇಳಬೇಕಂದ್ರೆ ಸೊ ಯಾವುದು ಮುಂಬೈ ಅನ್ನೋದು ಸರಿಯಾದ ಉತ್ತರ. ಸೊ ಕಾಮ್ಯಾ 12 ವರ್ಷದ ಬಾಲಕಿ ಅಂತ ಹೇಳ್ಬೋದು. ಸೊ ಇವರು ಪ್ರಮುಖವಾಗಿ ಏನು ಇಂಡಿಯನ್ ನೇವಿ ಚಿಲ್ಡ್ರನ್ ಸ್ಕೂಲ್ನಲ್ಲಿ ಮುಂಬೈನಲ್ಲಿ ಇರುವಂತಹ ವಿದ್ಯಾರ್ಥಿನಿ. ಸೊ ಇದು ಇವರು ಏನು ಮಾಡಿದ್ದಾರೆ, ಸೌತ್ ಅಮೆರಿಕಾದ ಹೈಯೆಸ್ಟ್ ಪೀಕ್ ಆಗಿರುವಂತಹ ಮೌಂಟ್ ಅಕನ್ಗುವಾವನ್ನು ಏರಿದಂತಹ ಅತಿ ಚಿಕ್ಕ ವಯಸ್ಸಿನ ಹುಡುಗಿ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಮುಂಬೈ ಮೂಲದ ಹುಡುಗಿ. ನೆಕ್ಸ್ಟ್ ನೋಡೋಣ. ದ 15th ಫೈನಾನ್ಸ್ ಕಮಿಷನ್ ಹ್ಯಾಸ್ ಕಾನ್ಸ್ಟಿಟ್ಯೂಟೆಡ್ ಅ 5-member ಗ್ರೂಪ್ ಆನ್ ಡಿಫೆನ್ಸ್ ಆ್ಯಂಡ್ ಇಂಟರ್ನಲ್ ಸೆಕ್ಯೂರಿಟಿ. ಹೂ ಈಸ್ ದ ಹೆಡ್ ಆಫ್ ದಿಸ್ ಕಮಿಟಿ? 15ನೆಯ ಹಣಕಾಸು ಆಯೋಗವು ರಕ್ಷಣಾ ಮತ್ತು ಆಂತರಿಕ ಭದ್ರತೆ ಕುರಿತು 5 ಸದಸ್ಯರ ಗುಂಪನ್ನು ರಚಿಸಿದೆ. ಈ ಸಮಿತಿಯ ಮುಖ್ಯಸ್ಥರು ಯಾರು? ಸೊ ನಂದ್ ಕಿಶೋರ್ ಸಿಂಗ್, ಅನುರಾಗ್ ಠಾಕೂರ್, ಅಜಯ್ ನಾರಾಯಣ್ ಮತ್ತು ಅಶೋಕ್ ಲಹರಿ ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ನಂದ್ ಕಿಶೋರ್ ಸಿಂಗ್ ಅಥವಾ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ NK ಸಿಂಗ್ ಅಂತ ಹೇಳ್ಬೋದು. ಸೊ ಈ ಒಂದು ಪ್ಯಾನಲ್ ಇದೆ ಅಲ್ಲ, 5 ಪ್ರಮುಖವಾದಂತಹ ಮುಖ್ಯಸ್ಥರನ್ನು ಅಂದರೆ ಸದಸ್ಯರನ್ನು ಇದು ಒಳಗೊಂಡಿದೆ. ಸೊ ಇದರ ಅಧ್ಯಕ್ಷತೆಯನ್ನು ಶ್ರೀ NK ಸಿಂಗ್ ಅವರು, ಆಮೇಲೆ ಹೋಮ್ ಸೆಕ್ರೆಟರಿ, ಡಿಫೆನ್ಸ್ ಸೆಕ್ರೆಟರಿ, ಫೈನಾನ್ಸ್ ಸೆಕ್ರೆಟರಿ ಸೊ ಈ ಒಂದು ಗುಂಪಿನ ಸದಸ್ಯತ್ವವನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಸರಿಯಾದ ಉತ್ತರ ನಂದ್ ಕಿಶೋರ್ ಸಿಂಗ್. ಮತ್ತು ಈ ಕ್ವಶನ್ ಶಾರ್ಟ್ ಕ್ವಶನ್ ಅಂತ ನಾವು ಹೇಳ್ಬೋದು. 15ನೇ ಹಣಕಾಸು ಆಯೋಗದ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಅಂತ. ನೆಕ್ಸ್ಟ್ ನೋಡೋಣ. ನೇಮ್ ದ ಕಾಂಟಿನೆಂಟ್ ವಿಚ್ ಹ್ಯಾಸ್ ರೀಸೆಂಟ್ಲಿ ಬೀನ್ ಹಿಟ್ ಬೈ ದಿ ಡೆಡ್ಲಿ ಸ್ಟ್ರಾಮ್ ಸಿಯಾರಾ ಅಂತ ಇದೆ. ಇತ್ತೀಚೆಗೆ ಮಾರಣಾಂತಿಕ ಬಿರುಗಾಳಿ ಸಿಯಾರಾದಿಂದ ಹಾನಿಗೊಳಗಾದ ಖಂಡವನ್ನು ಹೆಸರಿಸಿ. ಉತ್ತರ ಅಮೆರಿಕಾ, ಆಸ್ಟ್ರೇಲಿಯಾ, ಯುರೋಪ್ ಮತ್ತು ಓಷಿಯಾನಿಯಾ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಯುರೋಪ್. ಈ ಸ್ಟ್ರೋಮ್ ಸಿಯಾರಾ ಅಥವಾ ಸಬೈನ್ ಅನ್ನೋದನ್ನು ಕೂಡ ಇದರ ಇನ್ನೊಂದು ಹೆಸರು ಅಂತ ಹೇಳ್ಬೋದು. ಸೊ ಇದೆಲ್ಲ ವೆಸ್ಟರ್ನ್ ಮತ್ತು ನಾರ್ದರ್ನ್ ಯುರೋಪ್ ಮೇಲೆ ಸೊ ದಾಳಿ ಮಾಡಿದಂತಹ ಹಾನಿಗೊಳಗಾದಂತಹ ಒಂದು ಚಂಡಮಾರುತ ಅಂತ ಅಥವಾ ಬಿರುಗಾಳಿ ಅಂತ ಹೇಳ್ಬೋದು. ಸೊ ಯುರೋಪ್ ಮತ್ತು ವೆಸ್ಟರ್ನ್ ಪಾರ್ಟ್ ಏನು ಹಾನಿಗೊಳಗಾದಂಥ ಒಂದು ಪ್ರದೇಶ. ನೆಕ್ಸ್ಟ್ ನೋಡಿ. ಅಜಯ್ ವಾರಿಯರ್ 2020 is an annual joint military training exercise of Indian Army with which country ಅಂತ. ಅಜಯ್ ವಾರಿಯರ್ 2020 ಭಾರತೀಯ ಸೇನೆಯ ವಾರ್ಷಿಕ ಜಂಟಿ ಮಿಲಿಟರಿ ತರಬೇತಿ ವ್ಯಾಯಾಮ ಯಾವ ದೇಶದೊಂದಿಗೆ ಮಾಡಲಾಯಿತು ಅಂತ. ಇಲ್ಲಿ ಇಸ್ರೇಲ್, ಯುನೈಟೆಡ್ ಕಿಂಗ್ಡಮ್, ವಿಯೆಟ್ನಾಂ ಮತ್ತು ಸಿಂಗಾಪುರ್ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಯುನೈಟೆಡ್ ಕಿಂಗ್ಡಮ್. ಈ ಬಾರಿ ನಡೆದದ್ದು ಅಜಯ್ ವಾರಿಯರ್ 2020ಯಲ್ಲಿ ನಡೆದದ್ದು 15ನೆಯ ಆವೃತ್ತಿಯ ಜಂಟಿ ಮಿಲಿಟರಿ ಸಮರಾಭ್ಯಾಸ ಅಂತ ಹೇಳ್ಬೋದು. ಅಮೆರಿಕ ಮತ್ತು ಭಾರತ ಸೊ ಅದರ ನಡುವೆ ನಡೆದಂತಹ ಒಂದು ಜಂಟಿ ಸಮರಾಭ್ಯಾಸ ಆಗಿದ್ದು 13 ಫೆಬ್ರವರಿಯಿಂದ 26 ಫೆಬ್ರವರಿ 2020ರವರೆಗೆ ನಡೆದಂತಹ ಜಂಟಿ ಸಮರಾಭ್ಯಾಸ. ನೆಕ್ಸ್ಟ್ ನೋಡೋಣ. ಹೂ ಅಮಾಂಗ್ ದೀಸ್ ಹ್ಯಾಸ್ ಬೀನ್ ಆನರ್ಡ್ ವಿತ್ ದಿ 2019 ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟೀಸ್ ಕೋಚಸ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅಂತ.
ಸೊ ಇವರಲ್ಲಿ ಯಾರು 2019 ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ತರಬೇತುದಾರರ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ? ಪುಲ್ಲೇಲ ಗೋಪಿಚಂದ್, ಪರುಪಲ್ಲಿ ಕಶ್ಯಪ್, ಪ್ರಕಾಶ್ ಪಡುಕೋಣೆ, ಬಿ ಸಾಯಿ ಪ್ರಣೀತ್ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಪುಲ್ಲೇಲ ಗೋಪಿಚಂದ್ ಅಂತ. ಸೊ ಭಾರತದ ಚೀಫ್ ಬ್ಯಾಡ್ಮಿಂಟನ್ ಕೋಚ್ ಆಗಿರುವಂತಹ ಪುಲ್ಲೇಲ ಗೋಪಿಚಂದ್ ಅವರಿಗೆ ತುಂಬಾ ಪ್ರೆಸ್ಟಿಜಿಯಸ್ ಅವಾರ್ಡ್ ಆಗಿರುವಂತಹ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟೀಸ್ ಕೋಚಸ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡನ್ನು ಮೇಲ್ ಕೆಟಗರಿಯಲ್ಲಿ ಪುಲ್ಲೇಲ ಗೋಪಿಚಂದ್ ಅವರಿಗೆ ನೀಡಿ ಗೌರವಿಸಲಾಗಿದೆ. ಓಕೆ, ಮುಂದಿನ ಪ್ರಶ್ನೆ. ವೇರ್ ವಾಸ್ ದ ಆಫ್ರಿಕನ್ ಯೂನಿಯನ್ ಸಮಿಟ್ 2020 ಹೆಲ್ಡ್ ಅಂತ? ಸೊ ಆಫ್ರಿಕನ್ ಯೂನಿಯನ್ ಶೃಂಗಸಭೆ 2020ರಲ್ಲಿ ಎಲ್ಲಿ ನಡೆಯಿತು? ಹರಾರೆ ಜಿಂಬಾಬ್ವೆ, ಆಮೇಲೆ ಲಿಲೊಂಗ್ವೆ ಮಲಾವಿ, ಕೇಪ್ ಟೌನ್ ದಕ್ಷಿಣ ಆಫ್ರಿಕಾ, ಅಡಿಸ್ ಅಬಾಬಾ ಇಥಿಯೋಪಿಯಾ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಅಡಿಸ್ ಅಬಾಬಾ ಇಥಿಯೋಪಿಯಾ. ಸೊ ಈ ಬಾರಿ ನಡೆದದ್ದು 33ನೇಯ 33rd ಆಫ್ರಿಕನ್ ಯೂನಿಯನ್ ಸಮಿಟ್ ಅಂತ ಹೇಳ್ಬೋದು. ಅಡಿಸ್ ಅಬಾಬಾ ಇಥಿಯೋಪಿಯಾದಲ್ಲಿ 9ನೇ ಫೆಬ್ರವರಿಯಂದು ನಡೆದಂತಹ ಒಂದು ಪ್ರಮುಖವಾದಂತಹ ಒಂದು ಸಮ್ಮಿಟ್. ಸೊ ಇದರ ಒಂದು ಥೀಮ್ ಏನು ಅಂತ ಹೇಳಬೇಕಂದ್ರೆ, ಆ್ಯಕ್ಚುಲಾಗಿ ಇದನ್ನು ಕೇಳಲ್ಲ, ಆದರೆ ಸುಮ್ಮನೆ ನಿಮಗೆ ಹೆಚ್ಚಿನ ಮಾಹಿತಿಗೋಸ್ಕರ ಹೇಳ್ತಾ ಇದ್ದೀನಿ. ಸೈಲೆನ್ಸಿಂಗ್ ದ ಗನ್ಸ್, ಕ್ರಿಯೇಟಿಂಗ್ ಕಂಡ್ಯೂಸಿವ್ ಕಂಡೀಷನ್ ಫಾರ್ ಆಫ್ರಿಕನ್ಸ್ ಡೆವಲಪ್ಮೆಂಟ್ ಅನ್ನೋದು ಇದರ ಒಂದು ಥೀಮ್ ಆಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್. India's Vice President Sri Venkaiah Naidu has recently released a book named A Child of Destiny. The book is an autobiography by which author ಅಂತ ಇದೆ. ಸೊ ಭಾರತದ ಉಪರಾಷ್ಟ್ರಪತಿ ಶ್ರೀ ವೆಂಕಯ್ಯ ನಾಯ್ಡು ಅವರು ಇತ್ತೀಚೆಗೆ ಅ ಚೈಲ್ಡ್ ಆಫ್ ಡೆಸ್ಟಿನಿ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಈ ಪುಸ್ತಕವು ಯಾವ ಲೇಖಕರ ಆತ್ಮಚರಿತ್ರೆ? ಕೆ ಸಚ್ಚಿದಾನಂದ ಮೂರ್ತಿ, ಗಿರೀಶ್ವರ್ ಮಿಶ್ರಾ, ಕೆ ರಾಮಕೃಷ್ಣ ರಾವ್ ಮತ್ತು ಎ ಸಿ ಪರಂಜಪೆ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಕೆ ರಾಮಕೃಷ್ಣ ರಾವ್. ಸೊ ಈ ಕೆ ರಾಮಕೃಷ್ಣ ರಾವ್ ಇದರಲ್ಲ ವೆಲ್ ನೋನ್ ಎಜುಕೇಷನಲಿಸ್ಟ್ ಅಂತ ಹೇಳ್ಬೋದು, ವಿಶಾಖಪಟ್ಟಣ ಆಂಧ್ರ ಪ್ರದೇಶದಲ್ಲಿ. ಸೊ ಇವರು ಫಿಲಾಸಫರ್ ಇದ್ದಾರೆ, ಸೈಕಾಲಜಿಸ್ಟ್ ಆಗಿದ್ದಾರೆ, ಅದೇ ರೀತಿಯಾಗಿ ಸೈಕಾಲಜಿಸ್ಟ್ ಆಗಿದ್ದಾರೆ, ಎಜುಕೇಷನಲಿಸ್ಟ್ ಆಗಿದ್ದಾರೆ, ಟೀಚರ್, ರಿಸರ್ಚರ್, ಅಡ್ಮಿನಿಸ್ಟ್ರೇಟರ್. ಸೊ ಎಲ್ಲ ಆಗಿರುವಂತಹ ಕೆ ರಾಮಕೃಷ್ಣ ರಾವ್ ಅವರ ಆತ್ಮಚರಿತ್ರೆಗೆ ಸಂಬಂಧಪಟ್ಟಂತಹ ಪುಸ್ತಕ ಅ ಚೈಲ್ಡ್ ಆಫ್ ಡೆಸ್ಟಿನಿ. ಸೊ ಇದನ್ನು ಅನಾವರಣ ಮಾಡಿದವರು ಯಾರು? ವೆಂಕಯ್ಯ ನಾಯ್ಡು ಅವರು. ಓಕೆ, ಮುಂದಿನ ಪ್ರಶ್ನೆ. The world's first bullet-proof helmet to stop AK-47 bullet has recently been developed by Indian Army Major. Name him. ಸೊ AK-47 ಬುಲೆಟನ್ನು ನಿಲ್ಲಿಸುವ ವಿಶ್ವದ ಮೊದಲ ಬುಲೆಟ್ ಪ್ರೂಫ್ ಹೆಲ್ಮೆಟನ್ನು ಇತ್ತೀಚೆಗೆ ಭಾರತೀಯ ಸೇನಾ ಮೇಜರ್ ಅಭಿವೃದ್ಧಿಪಡಿಸಿದ್ದಾರೆ. ಅವರು ಯಾರು ಅಂತ? ಮೇಜರ್ ಅನೂಪ್ ಸಿಂಗ್, ಆಮೇಲೆ ಮೇಜರ್ ಸತಿಂದರ್ ಸಿಂಗ್, ಮೇಜರ್ ನೀರಜ್ ಕಪೂರ್, ಮೇಜರ್ ನರ್ದೀಪ್ ನೈತಾನಿ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಮೇಜರ್ ಅನೂಪ್ ಮಿಶ್ರಾ ಅಂತ ನಾವು ಹೇಳ್ಬೋದು. ಸೊ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇಂಡಿಯನ್ ಆರ್ಮಿ ಮೇಜರ್ ಆಗಿರುವಂತಹ ಅನೂಪ್ ಮಿಶ್ರಾ ಅವರು ಇದ್ದಾರಲ್ಲ. ಸೊ ಈ ಒಂದು ಬುಲೆಟ್ ಪ್ರೂಫ್ ಹೆಲ್ಮೆಟನ್ನು ಏನು ಮಾಡಿದ್ದಾರೆ? ಸೊ ಫಸ್ಟ್ ಅಂದರೆ ಪ್ರಪಂಚದಲ್ಲಿ ಫಸ್ಟ್ ಟೈಮ್ ಈ ರೀತಿಯಾದಂತಹ ಬುಲೆಟ್ ಪ್ರೂಫ್ ಹೆಲ್ಮೆಟನ್ನು ನಾವೇನು ಮಾಡಿದ್ದೀವಿ? ಪ್ರಿಪೇರ್ ಮಾಡಿದ್ದೀವಿ. ಇದಕ್ಕೆ ಬ್ಯಾಲಿಸ್ಟಿಕ್ ಹೆಲ್ಮೆಟ್ ಅಂತ, ಸೊ ಬ್ಯಾಲಿಸ್ಟಿಕ್ ಹೆಲ್ಮೆಟ್ ಅಂತ ಕೂಡ ಕರೀಬಹುದು. ಸೊ ಇಲ್ಲಿ ಸರಿಯಾದ ಉತ್ತರ ಮೇಜರ್ ಅನೂಪ್ ಮಿಶ್ರಾ. ಓಕೆ, ಮುಂದಿನ ಪ್ರಶ್ನೆ. ಸೊ ಕ್ರಿಶ್ಚಿಯನ್ ಕೋಚ್, ದ ರೆಕಾರ್ಡ್ ಹೋಲ್ಡರ್ ಫಾರ್ ಲಾಂಗೆಸ್ಟ್ ಕಾನ್ಸಿಕ್ಯೂಟಿವ್ ಸ್ಪೇಸ್ ಫ್ಲೈಟ್ ಬೈ ವಿಮೆನ್, recently returned on earth. She has spent how many consecutive days on ISS ಅಂತ ಇದೆ. ಸೊ ಸತತ ಅತಿ ಹೆಚ್ಚು ಬಾಹ್ಯಾಕಾಶ ಹಾರಾಟದ ದಾಖಲೆ ಹೊಂದಿರುವ ಕ್ರಿಸ್ಟಿನಾ ಕೋಚ್ ಇತ್ತೀಚೆಗೆ ಭೂಮಿಗೆ ಮರಳಿದರು. ISSನಲ್ಲಿ ಅವರು ಸತತ ಎಷ್ಟು ದಿನಗಳನ್ನು ಕಳೆದಿದ್ದಾರೆ? ಈ ಕ್ವಶನನ್ನು ನಿಮಗೆ KS ಎಕ್ಸಾಮ್ನಲ್ಲಿಯೂ ಕೂಡ ಕೇಳಿದ್ದಾರೆ. ಸೊ 352, 368, 370 ಮತ್ತು 328 ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ 328. ಸೊ ಕ್ರಿಸ್ಟಿಯಾನಾ ಕೋಚ್ US ಆಸ್ಟ್ರೋನಾಟ್ ಆಗಿದ್ದಾರೆ. ಇವರು ತುಂಬಾ ಅತಿ ಹೆಚ್ಚು ಅವಧಿಗೋಸ್ಕರ ಸ್ಪೇಸ್ ಕ್ರಾಫ್ಟ್ನಲ್ಲಿ ಇದ್ದು ದಾಖಲೆಯನ್ನು ಮಾಡಿದಂತಹ ಮೊದಲ ಮಹಿಳೆ ಅಂತ ಹೇಳ್ಬೋದು. ಸೊ ಇವರು ಇದರಲ್ಲ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ಸೊ ಅಲ್ಲಿಂದ ಅರ್ತ್ಗೆ 6 ಫೆಬ್ರವರಿ 2020ಕ್ಕೆ ವಾಪಸ್ ಬಂದಿದ್ದಾರೆ ಅಂತ ಹೇಳ್ಬೋದು. ಸೊ ಎಷ್ಟು ದಿನಗಳನ್ನು ಅಂತ ಹೇಳಬೇಕಂದ್ರೆ ಟೋಟಲ್ ಆಗಿ 328 ದಿನಗಳನ್ನು ಅವರು ಅಲ್ಲಿ ಕಳೆದಿದ್ರು. ಸೊ ಅದಕ್ಕೋಸ್ಕರ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ. ನೆಕ್ಸ್ಟ್ ನೋಡೋಣ.
India's first glass floor suspension bridge has been proposed to be constructed in which state of India ಅಂತ ಇದೆ. ಸೊ ಭಾರತದ ಮೊದಲ ಗಾಜಿನ ಮಹಡಿ ತೂಗು ಸೇತುವೆಯನ್ನು ಭಾರತದ ಯಾವ ರಾಜ್ಯದಲ್ಲಿ ನಿರ್ಮಿಸಲು ಪ್ರಸ್ತಾಪಿಸಲಾಗಿದೆ? ಉತ್ತರಾಖಂಡ್, ಕರ್ನಾಟಕ, ಒಡಿಸ್ಸಾ ಮತ್ತು ಅಸ್ಸಾಂ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಉತ್ತರಾಖಂಡ್. ಉತ್ತರಾಖಂಡ್ ಗೌರ್ಮೆಂಟ್ ಇದೆಯಲ್ಲ, ಸೊ ಗ್ಲಾಸ್ ಫ್ಲೋರ್ ಸಸ್ಪೆನ್ಷನ್ ಬ್ರಿಡ್ಜನ್ನು, ಸೊ ನಮ್ಮ ದೇಶದಲ್ಲಿ ಇದು ಫಸ್ಟ್ ಈ ರೀತಿಯಾದಂತಹ ಬ್ರಿಡ್ಜ್ ಅಂತ ಹೇಳ್ಬೋದು. ಸೊ ಇದನ್ನು ಗಂಗಾ ರಿವರ್ ಮೇಲೆ, ಸೊ ರಿಷಿಕೇಶ್ ಗಂಗಾ ರಿವರ್ನ ಮೇಲೆ ಸೊ ಈ ಒಂದು ತೂಗು ಸೇತುವೆಯನ್ನು ಮಾಡಲಿಕ್ಕೆ ಇವಾಗ ಎಲ್ಲ ರೀತಿಯಾದಂತಹ ಒಂದು ತಯಾರಿಯನ್ನು ಮಾಡಲಾಗ್ತಾ ಇದೆ ಅಂತ ಹೇಳ್ಬೋದು. ಸೊ ಅಲ್ಲಿ ಒಂದು ಬ್ರಿಡ್ಜ್ ಇದೆ, ಏನಂತ, ಲಕ್ಷ್ಮಣ್ ಝೂಲಾ ಅಂತ ಇದೆ. ಸೊ 94 ವರ್ಷದ ಒಂದು ಓಲ್ಡೆಸ್ಟ್ ಆಗಿರುವಂತಹ ಈ ಒಂದು ಲಕ್ಷ್ಮಣ್ ಝೂಲಾವನ್ನು 2019ನಲ್ಲಿ ಕ್ಲೋಸ್ ಮಾಡಲಾಗಿತ್ತು. ಆ ಒಂದು ಪ್ರದೇಶದಲ್ಲಿ ಇವಾಗ ಹೊಸದಾಗಿ ಗಾಜಿನ ಮಹಡಿ ತೂಗು ಸೇತುವೆಯನ್ನು ರಾಜ್ಯದಲ್ಲಿ ನಿರ್ಮಾಣ ಮಾಡಿಸಲು ಪ್ರಸ್ತಾಪಿಸಲಾಗಿದೆ ಅಂತ ಹೇಳ್ಬೋದು. ಸೊ ವಾಟ್ ಇಸ್ ದ ರ್ಯಾಂಕ್ ಆಫ್ ಇಂಡಿಯಾ ಇನ್ ದ US ಚೇಂಬರ್ ಇಂಟರ್ನ್ಯಾಷನಲ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇಂಡೆಕ್ಸ್ 2020 ಅಂತ ಇದೆ. ಸೊ US ಚೇಂಬರ್ ಇಂಟರ್ನ್ಯಾಷನಲ್ ಬೌದ್ಧಿಕ ಆಸ್ತಿ ಸೂಚ್ಯಂಕ 2020ರಲ್ಲಿ ಭಾರತದ ಸ್ಥಾನ ಯಾವುದು? 25, 40, 53 ಮತ್ತು 36 ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ 40ನೆಯ ಸ್ಥಾನ. ಸೊ ಈ 53 ಗ್ಲೋಬಲ್ ಎಕನಾಮಿಕ್ಗಳ ಒಂದು ಪೈಕಿ ಭಾರತ ಇದೆಲ್ಲ 40ನೆಯ ರ್ಯಾಂಕನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಸೊ ಮತ್ತು ಈ ಸೂಚ್ಯಂಕಗಳ ಮೇಲೆ ನಿಮಗೆ ಒಂದು ಕ್ವಶನ್ ಪಕ್ಕಾ ಬರುತ್ತೆ ಅಂತ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ 40. ನೆಕ್ಸ್ಟ್ ನೋಡೋಣ. The author who has been awarded the Mystic Kalinga Literary Award for the year 2020 in the category of Indian and Global Language ಅಂತ. ಸೊ ಭಾರತೀಯ ಮತ್ತು ಜಾಗತಿಕ ಭಾಷೆಗಳ ವಿಭಾಗದಲ್ಲಿ 2020ನೇ ವರ್ಷಕ್ಕೆ ಮಿಸ್ಟಿಕ್ ಕಳಿಂಗ ಸಾಹಿತ್ಯ ಪ್ರಶಸ್ತಿ ಪಡೆದ ಲೇಖಕರ ಹೆಸರು ಏನು? ಸೊ ರಾಮ್ಕಾಂತ್ ರಾತ್, ಸುರೇಂದ್ರ ಮೋಹಂತಿ, ಮನೋಜ್ ದಾಸ್ ಮತ್ತು ಪ್ರತಿಭಾ ರೇ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಯಾರು? ಮನೋಜ್ ದಾಸ್ ಅಂತ ನಾವು ಹೇಳ್ಬೋದು, ಆಪ್ಷನ್ ಸಿ. ಸೊ ಓಡಿಯಾ ಮತ್ತು ಇಂಗ್ಲಿಷ್ ರೈಟರ್ ಆಗಿರುವಂತಹ ಮನೋಜ್ ದಾಸ್ ಅವರು ಇದ್ದಾರಲ್ಲ, ಸೊ ಈ ಪ್ರೆಸ್ಟಿಜಿಯಸ್ ಅವಾರ್ಡ್ ಆಗಿರುವಂತಹ ಮಿಸ್ಟಿಕ್ ಕಳಿಂಗ ಲಿಟ್ರರಿ ಅವಾರ್ಡ್ 2020ನೇ ಸಾಲಿನಲ್ಲಿ ಇಂಡಿಯನ್ ಆ್ಯಂಡ್ ಗ್ಲೋಬಲ್ ಲ್ಯಾಂಗ್ವೇಜ್ ಕೆಟಗರಿಯಲ್ಲಿ ಸೊ ಇವರು ಆಯ್ಕೆಯಾಗಿದ್ದಾರೆ. ಸೊ ಇದಷ್ಟೇ ಅಲ್ಲ, 2000ನೇ ಇಯರ್ನಲ್ಲಿ ಇವರಿಗೆ ಸರಸ್ವತಿ ಸಮ್ಮಾನ್ ಅವಾರ್ಡನ್ನು ಕೂಡ ನೀಡಿ ಗೌರವಿಸಲಾಗಿದೆ. ಈ ಬಾರಿ 2020ರಲ್ಲಿ ಅವರಿಗೆ ಈ ಒಂದು ಮಿಸ್ಟಿಕ್ ಕಳಿಂಗ ಲಿಟ್ರೇಚರ್ ಅವಾರ್ಡನ್ನು ನೀಡಿ ಗೌರವಿಸಲಾಗಿದೆ. ಓಕೆ, ಸೊ ವಾಟ್ ಈಸ್ ದ ಕರೆಂಟ್ ರೆಪೋ ರೇಟ್ ಅಂತ ಇದೆ. ಸೊ ಇಲ್ಲಿ ಏನಂತ ಹೇಳಬೇಕಂದ್ರೆ ಇದು ಫೆಬ್ರವರಿ 2020ರ ಒಂದು ಅಂಕಿಅಂಶಗಳ ಪ್ರಕಾರ ಈ ಕ್ವಶನ್ ಇದೆ. ಸೊ 5.15, 5.40, 5.33, 5.25 ಅಂತ ಇದೆ. ಸೊ ಇಲ್ಲಿ ಫೆಬ್ರವರಿ 2020ರ ಪ್ರಕಾರ ಆಪ್ಷನ್ ಎ 5.15% ಇದೆಯಲ್ಲ, ಅದು ಸರಿಯಾದ ಉತ್ತರ. ಈ ದ ಮಾನಿಟರಿ ಪಾಲಿಸಿ ಕಮಿಟಿ ಇದೆಯಲ್ಲ, ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ದ ಮಾನಿಟರಿ ಪಾಲಿಸಿ ಕಮಿಟಿ ಇದೆಯಲ್ಲ, ಅದೇನು ಮಾಡಿತ್ತು ಅಂದರೆ ಸೊ ಯಾವುದು ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿಯ ಆಧಾರದ ಮೇಲೆ 5.15%ಅನ್ನು ಸೊ ಅದೇನು ಮಾಡಿದೆ, ಸೊ ರೆಪೋ ರೇಟನ್ನು ಸೆಟ್ ಮಾಡಿದೆ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಇಲ್ಲಿ ಸರಿಯಾದ ಉತ್ತರ ಅಂತ ಹೇಳಬೇಕಂದ್ರೆ ಆಪ್ಷನ್ ಎ. ಓಕೆ, ಮುಂದಿನ ಪ್ರಶ್ನೆ, ಹೂ ಅಮಾಂಗ್ ದೀಸ್ has been awarded the International Gandhi Award for Leprosy for the year 2019 ಅಂತ ಇದೆ. ಸೊ NS ಧರ್ಮಶಕ್ತು, H ಶ್ರೀನಿವಾಸನ್, SD ಗೋಖಲೆ, RV ವಾರ್ಡೇಕರ್ ಅಂತ ಇದೆ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಅಂತ ಹೇಳಬೇಕಂದ್ರೆ ಸೊ ಯಾವುದು? ಆಪ್ಷನ್ ಎ NS ಧರ್ಮಶಕ್ತು. ಸೊ ನೋಡಿ, ಈ ಪ್ರೆಸಿಡೆಂಟ್ ಆಗಿರುವಂತಹ ಶ್ರೀ ರಾಮನಾಥ್ ಕೋವಿಂದ್ ಅವರು ಇದ್ದಾರಲ್ಲ, ಇಂಟರ್ನ್ಯಾಷನಲ್ ಗಾಂಧಿ ಅವಾರ್ಡ್ ಫಾರ್ ಲೆಪ್ರಸಿ ಫಾರ್ ದ ಇಯರ್ 2019 NS ಧರ್ಮಶಕ್ತು ಅವರಿಗೆ ನೀಡಿ ಸೊ ಏನು ಅವರಿಗೆ ಗೌರವವನ್ನು ನೀಡಿದ್ದಾರೆ ಅಂತ ಹೇಳ್ಬೋದು. ಸೊ ಲೆಪ್ರಸಿ ಮಿಷನ್ ಟ್ರಸ್ಟ್ ಅಂಡರ್ ಅಡಿಯಲ್ಲಿ ಸೊ ಇವರು ಮಾಡಿದಂತಹ ಸೇವೆಯನ್ನು ಪರಿಗಣನೆಗೆ ತೆಗೆದುಕೊಂಡು ಈ ಒಂದು ಪ್ರಶಸ್ತಿಯನ್ನು ಅವರಿಗೆ ನೀಡಿ ಗೌರವಿಸಲಾಗಿದೆ. ಆಪ್ಷನ್ ಎ NS ಧರ್ಮಶಕ್ತು ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಹೂ ಅಮಾಂಗ್ ದೀಸ್ ಹ್ಯಾಸ್ ಬಿನ್ ನೇಮ್ಡ್ ಆಸ್ ಸೆಂಟ್ರಲ್ ಬ್ಯಾಂಕರ್ ಆಫ್ ದಿ ಇಯರ್ 2020 ಬೈ ದಿ ಬ್ಯಾಂಕರ್ ಮ್ಯಾಗಝಿನ್ ಫಾರ್ ದ ಏಷ್ಯಾ ಪೆಸಿಫಿಕ್ ರೀಜನ್ ಅಂತ.
ಸೊ ಏಷ್ಯಾ ಪೆಸಿಫಿಕ್ ಪ್ರದೇಶಕ್ಕಾಗಿ ದಿ ಬ್ಯಾಂಕರ್ ನಿಯತಕಾಲಿಕೆಯು ಇವರಲ್ಲಿ 2020ರ ಸೆಂಟ್ರಲ್ ಬ್ಯಾಂಕರ್ ಎಂದು ಹೆಸರಿಸಲ್ಪಟ್ಟಿದೆ. ಶಕ್ತಿಕಾಂತ್ ದಾಸ್ RBI, ಜೆರೋಮ್ ಪೊವೆಲ್ ಫೆಡರಲ್ ರಿಸರ್ವ್, ಎಲ್ವಿರಾ ನಬಿಯುಲಿನಾ ಸೆಂಟ್ರಲ್ ಬ್ಯಾಂಕ್ ಆಫ್ ರಷ್ಯಾ, ಕ್ರಿಸ್ಟಿನ್ ಲಗಾರ್ಡೆ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ. ಸೊ ದ ಗವರ್ನರ್ RBIನ ಗವರ್ನರ್ ಆಗಿರುವಂತಹ ಶಕ್ತಿಕಾಂತ್ ದಾಸ್ ಅವರು ಇದ್ದಾರಲ್ಲ, ಸೆಂಟ್ರಲ್ ಬ್ಯಾಂಕರ್ ಆಫ್ ದಿ ಇಯರ್ 2020 ಫಾರ್ ದಿ ಏಷ್ಯಾ ಪೆಸಿಫಿಕ್ ರೀಜನ್. ಸೊ ಇದನ್ನು ಯಾರು ಬಿಡುಗಡೆ ಮಾಡ್ತಾರೆ? ದ ಬ್ಯಾಂಕರ್ ಮ್ಯಾಗ್ಝಿನ್. ಸೊ ಲಂಡನ್ ಬೇಸ್ಡ್ ಫೈನಾನ್ಷಿಯಲ್ ಟೈಮ್ಸ್ ಓನ್ ಮಾಡಿರುವಂತಹ ಬ್ಯಾಂಕರ್ ಮ್ಯಾಗ್ಝಿನ್ನಲ್ಲಿ ಸೊ ಇವರು ಏನಾಗಿದ್ದಾರೆ, ಈ ನಿಯತಕಾಲಿಕೆಯಲ್ಲಿ ಶಕ್ತಿಕಾಂತ್ ದಾಸ್ RBI ಗವರ್ನರ್ ಅವರ ಹೆಸರನ್ನು ನಾವು ನೋಡ್ಬೋದು. ಓಕೆ, ಮುಂದಿನ ಪ್ರಶ್ನೆ ನೋಡಿ. ಆಸ್ ದ ಮೆಂಬರ್ ಆಫ್ ದಿ ಕಾಮನ್ವೆಲ್ತ್ ವಿತ್ ಇಫೆಕ್ಟ್ ಫ್ರಮ್ 1st February 2020. ವಿತ್ ದಿಸ್ ಹೌ ಮೆನಿ ಕಂಟ್ರೀಸ್ ಆರ್ ನೌ ಮೆಂಬರ್ ಆಫ್ ಕಾಮನ್ವೆಲ್ತ್ ಅಂತ ಇದೆ. ಸೊ 1st February 2020ರಿಂದ ಇರುವಂತೆ ಮಾಲ್ಡೀವ್ಸ್ ಮತ್ತೆ ಕಾಮನ್ವೆಲ್ತ್ ಸದಸ್ಯರಾಗಿ ಸೇರಿಕೊಂಡಿದ್ದಾರೆ. ಇದರೊಂದಿಗೆ ಈಗ ಎಷ್ಟು ದೇಶಗಳು ಕಾಮನ್ವೆಲ್ತ್ ಸದಸ್ಯರಾಗಿದ್ದಾರೆ? 59, 62, 54 ಮತ್ತು 68 ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ 54ನೇದು. ಈ ದ ಸ್ಮಾಲ್ ಐಲ್ಯಾಂಡ್ ನೇಷನ್ ಮಾಲ್ಡೀವ್ ಇದೆಯಲ್ಲ, ಆ್ಯಕ್ಚುಲ್ ಆಗಿ ಯಾವಾಗ ಅಂತ ಹೇಳಬೇಕಂದ್ರೆ ಅದು ಫಸ್ಟ್ ಕಾಮನ್ವೆಲ್ತನ್ನು ಜಾಯ್ನ್ ಆಗಿದ್ದು 1982ನಲ್ಲಿ ಜಾಯ್ನ್ ಆಗಿತ್ತು. ಆದರೆ 2016ನಲ್ಲಿ ಅದು ವಿತ್ಡ್ರಾ ಆಯಿತು. ಇವಾಗ ಮತ್ತೆ ಫೆಬ್ರವರಿ 2020ರಲ್ಲಿ ಮಾಲ್ಡೀವ್ಸ್ ಇದೆಯಲ್ಲ ಕಾಮನ್ವೆಲ್ತ್ನ ಸದಸ್ಯ ರಾಷ್ಟ್ರವಾಗಿ ಸೇರಿಕೊಂಡಿದೆ. ಇವಾಗ ಸೇರಿಕೊಂಡು 54ನೆಯ ರಾಷ್ಟ್ರವಾಗಿ ಈ ಒಂದು ಮಾಲ್ಡೀವ್ಸ್ ಸೇರಿಕೊಂಡಿದೆ ಅಂತ ಹೇಳ್ಬೋದು. ಸೊ ಆಪ್ಷನ್ ಸಿ 54. ಓಕೆ, ಮುಂದಿನ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ 2020ರ ಬಾಫ್ತಾ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದಿದೆ. ವಿಚ್ ಅಮಾಂಗ್ ದ ಫಾಲೋವಿಂಗ್ ಹ್ಯಾಸ್ ವನ್ ದ ಬೆಸ್ಟ್ ಫಿಲ್ಮ್ ಅವಾರ್ಡ್ ಅಟ್ ದಿ 2020 ಬಾಫ್ತಾ ಅಂತ ಇದೆ. 1917 ಜೋಕರ್, ಜೂಡಿ, ಒನ್ಸ್ ಅಪಾನ್ ಅ ಟೈಮ್ ಇನ್ ಹಾಲಿವುಡ್ ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ 1917 ಅಂತ ಹೇಳ್ಬೋದು. ಈ ಬಾರಿ ನಡೆದಂಥದ್ದು 73ನೆಯ ಆವೃತ್ತಿದು ಅಂತ ಹೇಳ್ಬೋದಾಗಿದೆ. ಸೊ ಬಾಫ್ತಾ ಅಂತ ಹೇಳಬೇಕಂದ್ರೆ ಬ್ರಿಟಿಷ್ ಅಕಾಡೆಮಿ ಫಿಲ್ಮ್ ಅವಾರ್ಡ್ ಅಂತ ಹೇಳ್ಬೋದು ಅಥವಾ ಬಾಫ್ತಾ ಅಂತ ಹೇಳ್ಬೋದು. ಸೊ ಇದು ಲಂಡನ್ನಲ್ಲಿ ಈ ಒಂದು ಪ್ರಶಸ್ತಿ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಅದರಲ್ಲಿ 1917 ಅಥವಾ 1917 ಫಿಲ್ಮ್ ಇದೆಯಲ್ಲ, ಬೆಸ್ಟ್ ಫಿಲ್ಮ್ ಅವಾರ್ಡನ್ನು ಪಡೆದುಕೊಂಡಿದೆ. ಅದಷ್ಟೇ ಅಲ್ಲ, ಅತಿ ಹೆಚ್ಚು ಅವಾರ್ಡನ್ನು ಪಡೆದುಕೊಂಡಂತಹ ಫಿಲ್ಮ್ ಕೂಡ 1917 ಆಗಿದೆ ಅಂತ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್ ನೋಡೋಣ. ವಾಟ್ ಈಸ್ ದ ಥೀಮ್ ಆಫ್ ದಿ ವರ್ಲ್ಡ್ ಕ್ಯಾನ್ಸರ್ ಡೇ 2000 ಅಂತ ಇದೆ. ಸೊ ಐ ಆಮ್ ಆ್ಯಂಡ್ ಐ ವಿಲ್, ವಿ ಆಲ್ ಫಾರ್ ಎವ್ರಿ ಒನ್, ವಿ ಕ್ಯಾನ್, ಐ ಕ್ಯಾನ್, ಟುಗೆದರ್ ವಿ ಕ್ಯಾನ್ ಅಂತ ಇದೆ. ಸೊ ಹಾಗಾದರೆ ಇಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಹೇಳಬೇಕಂದ್ರೆ ಇಲ್ಲಿ ಸರಿಯಾದ ಉತ್ತರ ಸೊ ಏನು ಇಲ್ಲಿ ಸರಿಯಾದ ಉತ್ತರ ಐ ಆಮ್ ಆ್ಯಂಡ್ ಐ ವಿಲ್ ಇದೆಯಲ್ಲ, ಸೊ ಇದು ಸರಿಯಾದ ಉತ್ತರ ಅಂತ ಹೇಳ್ಬೋದು. ಸೊ ಏನು ವರ್ಲ್ಡ್ ಕ್ಯಾನ್ಸರ್ ಡೇ ಪ್ರತಿ ವರ್ಷ ಆಚರಣೆ ಮಾಡಲಾಗತ್ತೆ. ಸೊ ಇವಾಗ ಏನಂತ ಹೇಳಬೇಕಂದ್ರೆ ಈ ಬಾರಿ ಥೀಮ್ ಏನಾಗಿತ್ತು ಅಂದರೆ ಐ ಆಮ್ ಆ್ಯಂಡ್ ಐ ವಿಲ್ ಅನ್ನೋದು ಈ ಬಾರಿಯ ಥೀಮ್ ಆಗಿತ್ತು. ನೆಕ್ಸ್ಟ್ ನೋಡಿ, ಇವರಲ್ಲಿ ಯಾರು ಪ್ಯಾರಾಲಿಂಪಿಕ್ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಮಾನಸಿ ಗಿರೀಶ್ ಚಂದ್ರ ಜೋಶಿ, ಮರಿಯಪ್ಪನ್ ತಂಗವೇಲು, ದೇವೇಂದ್ರ ಹಜಾರಿಯಾ, ದೀಪಾ ಮಲಿಕ್ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ದೀಪಾ ಮಲಿಕ್. ಸೊ ಇಂಡಿಯನ್ ಪ್ಯಾರಾ ಅಥ್ಲೆಟ್ ದೀಪಾ ಮಲಿಕ್ ಅವರು ಇದ್ದಾರಲ್ಲ, ಸೊ ಇವರು ಏನಾಗಿದ್ದಾರೆ ಫಸ್ಟ್ ಈ ರೀತಿಯಾಗಿ ಏನಂತ ಹೇಳಬೇಕು. ಸೊ 49 ವಯಸ್ಸಿನ ದೀಪಾ ಅವರು ಫಸ್ಟ್ ಇಂಡಿಯನ್ ವಿಮೆನ್ ಟು ವಿನ್ ಅ ಮೆಡಲ್ ಆಟ್ ಪ್ಯಾರಾಲಿಂಪಿಕ್ ಗೇಮ್ಸ್ ಅಂತ ಹೇಳ್ಬೋದು. ಸೊ ಆ ಒಂದು ಗೌರವಾರ್ಥವಾಗಿ ಈ ಸಮಿತಿಯ ಅಧ್ಯಕ್ಷತೆಯನ್ನು ದೀಪಾ ಮಲಿಕ್ ಅವರಿಗೆ ನೀಡಿ ಗೌರವಿಸಲಾಗಿದೆ. ಓಕೆ, ಸೊ ಇದಿಷ್ಟು ಈ ಭಾಗದ ಪ್ರಮುಖವಾದಂತಹ ಪ್ರಶ್ನೆಗಳು ಆಗಿತ್ತು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ. ಇದಷ್ಟೇ ಅಲ್ಲ, ಇನ್ನೊಂದು ಹೇಳಬೇಕಂದ್ರೆ ಸೊ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ನಾವು ಹೇಳ್ತಾ ಹೋದರೆ ಬಹಳಷ್ಟು ಇದೆ. ಈಗ ಫಾರ್ ಎಕ್ಸಾಂಪಲ್ ನಾವು ಯಾವುದಾದ್ರ ಮೇಲೆ ಫೋಕಸ್ ಮಾಡಬೇಕು ಅನ್ನೋದನ್ನು ಸ್ವಲ್ಪ ಚರ್ಚೆ ಮಾಡ್ತೀನಿ. ಫಸ್ಟಿಗೆ ನೋಡಿ, ಡೇಸ್ ಮತ್ತು ಥೀಮ್ಗಳು ಆಗಿರ್ಬೋದು, ಜಂಟಿ ಸಮರಾಭ್ಯಾಸಗಳು ಆಗಿರಬಹುದು, ಇವಾಗ ಅನಾವರಣಗೊಂಡಂತಹ ಪ್ರಮುಖವಾದ ಕಟ್ಟಡಗಳು, ರೋಪ್ವೇಗಳು, ಬ್ರಿಡ್ಜ್ಗಳು, ಸುರಂಗಗಳು, ಸೊ ಅವುಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ.
ಸೊ ರೈಲ್ವೆಗೆ ಸಂಬಂಧಪಟ್ಟಂತೆ ಒಂದಾದರೂ ಕ್ವಶನ್ ಪಕ್ಕ ಅಂತ ಹೇಳ್ಬೋದು. ಸೊ ಎಕ್ಸಾಂಪಲ್, ಸೊ ಹುಬ್ಬಳ್ಳಿ ರೈಲ್ವೆಗೆ ನಾವು ಏನಂತ ಮರುನಾಮಕರಣ ಮಾಡಿದ್ದೀವಿ. ಓಕೆ, ಅದೇ ರೀತಿಯಾಗಿ ಇವಾಗ ಹೈಪರ್ ಲೂಪ್, ರೋರೋ ರೈಲ್ವೆ, ಕಿಸಾನ್ ರೈಲ್ವೆ, ಈ ರೀತಿಯಾಗಿ ಬಹಳಷ್ಟು ಇವಾಗ ಸುದ್ದಿಯಲ್ಲಿ ಇದೆ. 18 ಝೋನ್ಗಳು ಇದೆ. ಸೊ ಅದ್ರ ಬಗ್ಗೆ ಕೂಡ ಕೇಳ್ಬೋದು. ಆದರೆ ರೈಲ್ವೆ ಮೇಲೆ ಒಂದು ಕ್ವಶನ್ ಪಕ್ಕ ಅಂತ ಅಂದ್ಕೊಳ್ಳಿ. ಸೊ ಇದಷ್ಟೇ ಅಲ್ಲ, ಈ ರೀಸೆಂಟಾಗಿ ಆಗಿರುವಂತಹ ನಿಧನ, ಅದೇ ರೀತಿಯಾಗಿ ಅಪಾಯಿಂಟ್ಮೆಂಟ್ಗಳು ಆಗಿರ್ಬೋದು. ಹೊಸ ಶಿಕ್ಷಣ ನೀತಿ ಜಾರಿಗೆಗೊಳಿಸಿದಂತಹ ಮೊದಲ ರಾಜ್ಯ ಕರ್ನಾಟಕ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಪಕ್ಕ ಅಂತ ಹೇಳ್ಕೋಬೋದು. ಸೊ ಹೊಸ ಕೈಗಾರಿಕಾ ನೀತಿ, ಸೊ ಅದನ್ನು ಕರ್ನಾಟಕದಲ್ಲಿ ಅಳವಡಿಸಲಾಗಿದೆ. ಕೇರಳದ ಮೇಲೆ ಒಂದು ಕ್ವಶನ್ ಪಕ್ಕ. ಯಾಕಂತ ಹೇಳಬೇಕಂದ್ರೆ ವಿಮೆನ್ಸ್ ಇಂಟರ್ನ್ಯಾಷನಲ್ ಟ್ರೇಡನ್ನು ಅವರು ಕೇರಳ ಕಡೆಯಿಂದ ಪ್ರಸ್ತಾಪ ಮಾಡಿರೋದ್ರಿಂದ, ಲಿಟ್ರಸಿ ರೇಟ್ನಲ್ಲಿ ಮುಂಚೂಣಿಯಲ್ಲಿ ಇರೋದ್ರಿಂದ, ಆರೋಗ್ಯ ಇಲಾಖೆಯಲ್ಲಿ ಅವಾರ್ಡನ್ನು ಪಡ್ಕೊಂಡಿರೋದ್ರಿಂದ, ಸೊ ಅದೇ ರೀತಿಯಾಗಿ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ನಿರಾಕರಣೆ ಮಾಡಿ ಮಸೂದೆಯನ್ನು ಮಂಡಿಸಿದ್ದಕ್ಕೋಸ್ಕರ ಈ ರೀತಿಯಾಗಿ ಹಲವಾರು ಅಂಶಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಏನು ಯಾವುದು ಈ ಕೇರಳ ಇದೆಯಲ್ಲ ಇವಾಗ ಸುದ್ದಿಯಲ್ಲಿ ಇದೆ. ಮತ್ತೊಂದು ವೆರಿ ವೆರಿ ಶಾರ್ಟ್ ಕ್ವಶನ್ ಅಂತ ಹೇಳಬೇಕಂದ್ರೆ ಇದು ಬಿದ್ದೇ ಬೀಳುವಂಥ ಕ್ವಶನ್. ಅದೇನೆಂದರೆ ಈ ಬಾರಿ 2021ನೇ ಸಾಲಿನ ಜನವರಿ 26ರ ಮುಖ್ಯ ಅತಿಥಿಯಾಗಿ ಯಾರು ಬರ್ತಾ ಇದ್ದಾರೆ? ಸೊ ಅದು ನಿಮಗೆ ಪಕ್ಕಾ ಕ್ವಶನ್ ಅಂತ ಅಂದ್ಕೊಳ್ಳಿ. ಸೊ ಯಾರು ಬರ್ತಾರೆ? 2020ನೇ ಸಾಲಿನ ಗಣರಾಜ್ಯೋತ್ಸವದ ಒಂದು ಅತಿಥಿಯಾಗಿ ಬೋರಿಸ್ ಜಾನ್ಸನ್ ಅವರು ಬರ್ತಿದ್ದಾರೆ. ಸೊ ಈ 26ನೆಯ ಗಣರಾಜ್ಯೋತ್ಸವದ ಕುರಿತಾಗಿ, ಜನವರಿ 26ರ ಗಣರಾಜ್ಯೋತ್ಸವದ ಕುರಿತಾಗಿ ಮತ್ತೆ ಏನು ಕ್ವಶನ್ ಬೀಳ್ಬೋದು ಅಂತ ಹೇಳಬೇಕಂದ್ರೆ, ಸೊ ಭಾರತಕ್ಕೆ ಭೇಟಿ ನೀಡಿದಂತಹ ಬ್ರಿಟನ್ನ ಮೊದಲ ಪ್ರಧಾನಿ ಯಾರು ಅಂತ ಕೇಳ್ಬೋದು. ಸೊ 1993ರಲ್ಲಿ ಸೊ ನಮ್ಮ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಜಾನ್ ಮೇಜರ್ 1993ನಲ್ಲಿ ಅವರು ನಮ್ಮ ಗಣರಾಜ್ಯೋತ್ಸವ ಇದರಲ್ಲಿ ಮುಖ್ಯ ಅತಿಥಿಯಾಗಿ ಬಂದಿದ್ದರು. ಈಗ ಎರಡನೆಯ ಬಾರಿ ಭಾರತಕ್ಕೆ ಭೇಟಿ ನೀಡ್ತಾ ಇರುವಂತಹ ಬ್ರಿಟನ್ನ ಪ್ರಧಾನಿ, ಅದು ಗಣರಾಜ್ಯೋತ್ಸವ ಉತ್ಸವದ ಅತಿಥಿಯಾಗಿ ಅಂದರೆ ಬೋರಿಸ್ ಜಾನ್ಸನ್ ಅಂತ ಹೇಳ್ಬೋದು. ಇದಷ್ಟೇ ಅಲ್ಲ, ಈ ವಿದೇಶಾಂಗ ಸಚಿವರು ಯಾರು ಅಂತ ಕೇಳ್ಬೋದು. ಎಸ್ ಜೈಶಂಕರ್. ಯಾಕೆ ಅವರ ಸುದ್ದಿ ಬಂತು ಅಂದರೆ, ಸೊ ಈ ವಿದೇಶಾಂಗ ಸಚಿವರೊಂದಿಗೆ ಚರ್ಚೆ ಮಾಡುವ ಮೂಲಕ ಮುಂದಿನ ಸಾಲಿನಲ್ಲಿ G7 ಶೃಂಗಸಭೆ ಬ್ರಿಟನ್ನಲ್ಲಿ ನಡೀತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡಲಾಗ್ತಾ ಇದೆ ಅಂತ ಹೇಳ್ಬೋದು. ಸೊ ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳು ನಿಮಗೆ ಬರೋದು ಪಕ್ಕ. ಸೊ ಇದನ್ನು ಒಂದು ಕಡೆ ಬರ್ಕೊಳ್ಳಿ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ. ಸೊ ಇದಷ್ಟೇ ಅಲ್ಲ, ಇವಾಗ ನಮ್ಮ ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಪಕ್ಕ ಅಂತ ಅಂದ್ಕೊಳ್ಳಿ. ಸೊ ಯಾಕಂದರೆ ನಮ್ಮ ಕರ್ನಾಟಕ ಗ್ರಾಮ ಪಂಚಾಯಿತಿಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಬದಲಾವಣೆಗಳು ಆಗಿದೆ ಮತ್ತು ಇಲೆಕ್ಷನ್ಗೆ ನಡೀತಾ ಇರೋದ್ರಿಂದ ಅದ್ರ ಮೇಲೆ ಒಂದು ಕ್ವಶನ್ ಇರುತ್ತೆ. ಸೊ ಇದಷ್ಟೇ ಅಲ್ಲ, ಹುಲಿ ಗಣತಿ, ಆನೆ ಗಣತಿ ಮೇಲೆ ಕೂಡ ನಿಮಗೆ ಕೇಳಬಹುದು. ಮತ್ತು ಅಳಿವಿನಂಚಿನಲ್ಲಿರುವ